ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 66ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಜೊತೆಗೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಮನೆಯವರ ನಡುವೆ ಮನಸ್ತಾಪಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇನ್ನು ಒಂಟಿ ಹಿಡಿತದ ಮೂಲಕ ತಮ್ಮದೇ ಲೋಕದ ಜಿದ್ದಿನಲ್ಲಿ ಮುಳುಗಿದಂತೆ ಕಾಣ್ತಾ ಇರುವ ಮೋಕ್ಷಿತಾಗೆ ಬಿಗ್ ಬಾಸ್ ಮನೆಯಲ್ಲಿ ಭಾರೀ ಮುಖಭಂಗ ಆಗಿದೆ. ಹೌದು, ಗೌತಮಿ ಮಂಜು ಜೊತೆಗಿನ ಕಿತ್ತಾಟದಿಂದ ಇನ್ನೂ ಹೊರಬಾರದ ಅವರು ಆಟದಲ್ಲಿ ತುಂಬಾ ಹಿಂದೆ ಬಿದ್ದಿದ್ದಾರೆ. ಇದೀಗ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಭಾರಿ ಮುಜುಗರ ಎದುರಿಸುತ್ತಿದ್ದಾರೆ. ಈ ವಾರ ಬಿಗ್ ಬಾಸ್ ನೀಡಿದ ಟಾಸ್ಕ್ನಲ್ಲಿ ಮೋಕ್ಷಿತಾ ಅವರಿದ್ದ ತಂಡವು ಹೆಚ್ಚು ಅಂಕಗಳನ್ನು ಗಳಿಸಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿತ್ತು. ಮುಂದಿನ ವಾರಕ್ಕೆ ನಾಯಕರಾಗಲು ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡುವ ಮೂಲಕ ರೂಲ್ಸ್ ಹೇಳಿದ್ರು. ಅದೇನೆಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸ್ಪರ್ಧಿಗಳು ಎದುರಾಳಿ ತಂಡದ ಸದಸ್ಯರ ಸಹಾಯ ಪಡೆದು ಟಾಸ್ಕ್ ಆಡಬೇಕು. ಸ್ಪರ್ಧಿಗಳು ಇತರೆ ಸದಸ್ಯರನ್ನ ಮನವೊಲಿಸುವ ಮೂಲಕ ಅವರ ಸಹಾಯ ಪಡೆದು ಕ್ಯಾಪ್ಟನ್ ರೇಸಿಗೆ ಇಳಿಬೇಕು ಎಂದಿದ್ರು. ಇನ್ನು ಅದರಂತೆಯೇ ಉಳಿದ ಸ್ಪರ್ಧಿಗಳು ತಮಗೆ ಬೇಕಾದ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ತಾರೆ. ಆಗ ಮೋಕ್ಷಿತಾ ಗೌತಮಿ ಜಾಧವ್ ಅವರನ್ನ ಮನವೊಲಿಸುವ ಸಂದಿಗ್ಧತೆ ಬರುತ್ತೆ. ಅದಕ್ಕೆ ಮೋಕ್ಷಿತಾ ಒಪ್ಪುವುದಿಲ್ಲ. ನನಗೆ ಆತ್ಮಗೌರವ ಮುಖ್ಯ. ನಾನು ಕ್ಯಾಪ್ಟನ್ಸಿ ಆಗಲು ಅವಳ ಸಹಾಯ ಪಡೆಯುವ ಅಗತ್ಯತೆ ನನಗಿಲ್ಲ. ಅಂತಹ ಸಂದರ್ಭ ಬಂದ್ರೆ ನಾನು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರ ಇರ್ತೇನೆ. ಬೇಕಿದ್ರೆ ಬಿಗ್ ಬಾಸ್ ಇವತ್ತೇ ನನ್ನನ್ನ ಮನೆಯಿಂದ ಕಳಿಸಿದ್ರು ಹೊರ ಹೋಗ್ತೇನೆ ಎಂದಿದ್ರು. ಆದರೂ ಬಿಗ್ ಬಾಸ್ ಮೋಕ್ಷಿತಾಗೆ ಎಚ್ಚರಿಕೆಯನ್ನ ನೀಡಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರಾದರೂ ಒಬ್ಬನ್ನ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಿದ್ರು. ಮೋಕ್ಷಿತಾ ತಮ್ಮ ಒಂಟಿ ಹಿಡಿತವನ್ನ ಬಿಡಲಿಲ್ಲ. ಪರಿಣಾಮ ಮೋಕ್ಷಿತಾ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಬೀಳಬೇಕಾಯಿತು. ಅದೇ ರೀತಿ ಮೋಕ್ಷಿತಾರ ನಿರ್ಧಾರದ ಫಲವಾಗಿ ಗೌತಮಿ ಜಾಧವ್ಗೆ ಬಂಗಾರದಂತಹ ಅವಕಾಶ ಸಿಕ್ಕಿತು. ಇದನ್ನ 2 ಕೈಗಳಿಂದ ಬಾಚಿಕೊಂಡ ಗೌತಮಿ ಮುಂದಿನ ವಾರದ ಕ್ಯಾಪ್ಟನ್ಸಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಮೋಕ್ಷಿತಾಗೆ ಕಪಾಳ ಮೋಕ್ಷ ಆದಂತಾಗಿದೆ. ಇನ್ನು ಈ ಎಪಿಸೋಡ್ ಇಂದು ರಾತ್ರಿ ಪ್ರಸಾರ ಆಗಲಿದೆ. ಗೌತಮಿ ಅವರು ಕ್ಯಾಪ್ಟನ್ ಆಗಿ ನಾಯಕನ ರೂಮಿಗೆ ಎಂಟ್ರಿ ನೀಡುವ ದೃಶ್ಯವನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ.